ಸಾಕ್ಷಿಗಳನ್ನು ಹುಡುಕ್ತಾರೆ. ಸಿಟಿ ರವಿ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ವಾಗ್ವಾದ ಆಯಿತು ಅಂತ ಹೇಳ್ತಾ ಇದ್ರು. ಅವರು ಅಲ್ಲೇ ಇದ್ರು. ಈ ಸಂದರ್ಭದಲ್ಲಿ ನಾನು ಕೇಳಿಸಿಕೊಂಡೆ, ನಂಬಲಾಗಲಿಲ್ಲ ಅಂತ ಯತೀಂದ್ರ ಅವರು ಹೇಳ್ತಾ ಇದ್ರು. ನಾನು ತಪ್ಪಾಗಿ ಕೇಳಿಸಿಕೊಂಡೇನೇನೋ ಅಂತ ಅಂದುಕೊಂಡೆ ನಾನು. ಸೊ ನಂತರ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಈ ಬಗ್ಗೆ ಹೇಳಿದ್ದಾರೆ. ಸಭಾಪತಿಗಳಿಗೆ ದೂರು ಕೊಟ್ಟಿದ್ದೇವೆ, ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಯತೀಂದ್ರ ಸಿದ್ದರಾಮಯ್ಯನವರು MLC ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಆ ಸ್ಥಳದಲ್ಲೇ ಇದ್ರು. ಹಾಗಾಗಿ ಇವೆಲ್ಲ ಸಾಕ್ಷಿಗಳಾಗಿ ಪರಿಗಣಿಸ ಆಗುತ್ತೆ. ಯಾರೆಲ್ಲ ಈ ಹೇಳಿಕೆಗಳನ್ನು ಕೇಳಿಸ್ಕೊಂಡ್ರು, ಯಾರಿದ್ರು ಆ ಜಾಗದಲ್ಲಿ, ಅವ್ರನ್ನೆಲ್ಲ ಈಗ ಹುಡುಕಿ ಕರೆಸ್ಕೊಂಡು ಅವ್ರನ್ನ ಕೇಳ್ತಾರೆ. ಹೌದಾ, ಇಂಥ ಶಬ್ದ ಬಳಕೆ ಮಾಡಿದ್ರಾ ಏನು ಅಂತ ಹೇಳಿ. ಅವರು ಅವಮಾನ ಮಾಡಿದ್ದಾರೆ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ಕೆಲವು ಜನ ಎಲ್ಲ ನಾವು ಮೀಡಿಯಾ ಮುಂದೆ ಬಂದು ಅಂಬೇಡ್ಕರ್ ಅವ್ರ ಭಾವಚಿತ್ರ ತೋರಿಸಿ ಗಲಾಟೆ ಮಾಡಿದಾಗ ಸ್ಪೀಕರ್ ಅವರು ಅರ್ಜೆಂಟ್ ಮಾಡಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ತಪ್ಪಾಗಿ ನಾನು ಕೇಳಿಸ್ಕೊಂಡಿರ್ಬೋದು, ಕನ್ಫರ್ಮ್ ಮಾಡ್ಕೊಂಡದ್ದು ಸುಮ್ಮನಾದೆ. ಅದಾದಮೇಲೆ ಅವರು ಕೂತ್ಕೊಂಡು ಹೊರಗೋದ್ರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಬಹಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಹೌದು ನಾನು ಕೇಳಿಸ್ಕೊಂಡು ಆ ಮಾತು ಹೇಳಿದ್ರು ಅಂತೇಳಿ. ಸೊ ನಂತರ ನಾವೆಲ್ಲ ಸ್ಪೀಕರ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ರೀತಿ ಅವಾಚ್ಯ ಶಬ್ದಗಳಿಂದ ಸಿಟಿ ರವಿ ಅವರು ನಮ್ಮ ಮಂತ್ರಿಗಳಾದಂಥ ಹೆಬ್ಬಾಳ್ಕರ್ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಸ್ಪೀಕರ್ ಅವರು ಕೂಡ ಆಡಿಯೋ ವಿಡಿಯೋ ವಿಜುವಲ್ಸು ಅದು ಏನಿದೆ ಅದನ್ನು ನೋಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಿದ್ದೀನಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ 2 ರೋ ಹಿಂದೆ ನಾನೇ ನಿಂತಿದ್ದೆ. ಅವ್ರು ಪ್ರಾಸ್ಟಿಟ್ಯೂಟ್ ಅನ್ನೋ ಶಬ್ದ ಉಪಯೋಗಿಸಿದ್ರೆ ನಾನು ಕೇಳಿಸ್ಕೊಂಡೆ. ಬಟ್ ನಂಗೆ ನಂಬಕ್ಕಾಗಲ್ಲ ಆ ಸಮಯದಲ್ಲಿ ಅಂಥ ಪದ ಉಪಯೋಗಿಸಿರ್ಬೋದು ಅವರು ಅಂತೇಳಿ. ಅದಕ್ಕೆ ನಾನು ಕನ್ಫರ್ಮ್ ಮಾಡ್ಕೊಂಡಾಗ ಸುಮ್ಮನಾದೆ. ಅಷ್ಟರೊಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದು ಆ ರೀತಿ ಹೇಳಿದ್ರು ಅಂತ ಕನ್ಫರ್ಮ್ ಮಾಡಿದ್ರು. ಅಮಿತ್ ಶಾ. ಸೊ ಇವೆಲ್ಲ ಈಗ ಸಾಕ್ಷಿಗಳನ್ನಾಗಿ ಸಭಾಪತಿಗಳು ಕನ್ಸಿಡರ್ ಮಾಡ್ತಾರೆ. ಆ ರೀತಿಯಾಗಿ ಪದ ಬಳಕೆ ಮಾಡಿಕೊಂಡ್ರೆ ನೀವು ಮೇಲ್ಮನೆ ಸ್ಥಾನದಲ್ಲಿ ಇರೋಕ್ಕೇ ಅವು ಇದಿಲ್ಲ ನಿಮಗೆ ಅಂತ. ನಿಮಗೆ ನಿಜವಾಗಿಯೂ ಕೂಡ ಆ ರೀತಿಯಾಗಿ ಇದೆಯಾ ಅವಕಾಶಗಳು? ಮೇಲ್ಮನೆ ಸ್ಥಾನವನ್ನು ಏನಕ್ಕೆ, ಅದು ಫಿಲಪ್ ಸ್ಥಾನನ? ಜವಾಬ್ದಾರಿ ಬೇಡವಾ ಆ ಥರ ಶಬ್ದ ಬಳಕೆಯನ್ನು ಮಾಡ್ಕೊಳ್ಳೋದಾದರೆ? 2 ಸೈಡ್, ಬೋತ್ ಸೈಡ್. ಆ ಕಡೆ ಕೊಲಗಡಕ ಅನ್ನುವಂಥ ಶಬ್ದನೂ ಅದನ್ನೇ ಹೇಳ್ತಾ ಇದ್ದೀನಿ, ಈ ಕಡೆಗೆ ಸಿಟಿ ರವಿ ಅವರು ಏನು ಪದ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಿಗೂ ಅದನ್ನು ಹೇಳ್ತಾ ಇದ್ದೀನಿ. ನಿಮ್ಮನ್ನು ಕಳಿಸಿರೋದು ಯಾತಕ್ಕೋಸ್ಕರ? ನೀವಿರೋದೇನಕ್ಕೆ ಅಲ್ಲಿ? ಏನು ಚರ್ಚೆ ಮಾಡಿ ಅಂತಾರೆ? ಚರ್ಚೆ ಮಾಡೋದು ಬಿಟ್ಟು ನುಳಿದಿದ್ದೆಲ್ಲ ಮಾಡ್ತೀರಾ. ಅದಕ್ಕೆ ನಿಮ್ಮ ರಾಜಕಾರಣಿಗಳನ್ನು ಕಂಡ್ರೆ ಜನರಿಗೆ ಒಂಥರ ಹೇಸಿಗೆ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ಇದೇ ವಿಚಾರಕ್ಕೇ, ಇಂಥವುದಕ್ಕೋನೆ ಏನು ಚರ್ಚೆ ಮಾಡಬೇಕಾಗಿರೋದು? ಅದು ಬೆಳಗಾವಿ ಅಧಿವೇಶನದಲ್ಲಿ ಏನು ಚರ್ಚೆ ಆಗಬೇಕಾಗಿತ್ತು? ಉತ್ತರ ಕರ್ನಾಟಕದ ವಿಚಾರದಲ್ಲಿ ಆಗಬೇಕಾಗಿರುವಂಥ ಹಲವು ಬೆಳವಣಿಗೆಗಳ ವಿಚಾರದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಒಂದಾದರೂ ಚರ್ಚೆ ಮಾಡಿದ್ರ ಅಲ್ಲಿ? ಒಂದಾದರೂ? ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಚರ್ಚೆ ಮಾಡಿ ಹಾಳು ಮಾಡಿಟ್ರಿ. ಅದಕ್ಕೆ ಬೇರೆ ದುಡ್ಡು ಎಕ್ಸ್ಟ್ರಾ, ಅದಕ್ಕೆ ಬೇರೆ ಅಲ್ಲಿ. ಅದಕ್ಕಿಂತಲೂ ಬೆಸ್ಟ್ ನೀವು ಇಲ್ಲೇ ಸದನ ನಡೆಸೋದು ಒಳ್ಳೆಯದು ಅನಿಸುತ್ತೆ. ಒಂದು ಒಳ್ಳೆಯ ಈಗ ಶಾಲೆಗಳಲ್ಲಿ ಶೈಕ್ಷಣಿಕ ಪ್ರವಾಸ ಅಂತ ವರ್ಷಕ್ಕೊಂದು ಸಲ ಮಕ್ಕಳಿಗಿರುತ್ತೆ, ಶೈಕ್ಷಣಿಕ ಪ್ರವಾಸ ಅಂಥೇಳಿ. ಹಂಗೆ ನಿಮ್ಗೊಂಥರ ಶೈಕ್ಷಣಿಕ ಪ್ರವಾಸ ಏನೋ ಅದು ಆ್ಯಕ್ಚುಲಿ ಅದರಲ್ಲಿ ಪಾಠ ಆದರೂ ಇರುತ್ತೆ. ಶೈಕ್ಷಣಿಕ ಪ್ರವಾಸದಲ್ಲಿ ನಿಮಗೊಂಥರ ಜಾಲಿ ಟ್ರಿಪ್ ಆಗ್ಬಿಟ್ಟಿದೆ ಇದು. ಇಲ್ಲಿಂದ ಅಲ್ಲಿಗೆ ಹೋಗಿ ಅಧಿವೇಶನಕ್ಕೆ ಹೋಗೋದು, ಆರಾಮಾಗಿ ಕೂತ್ಕೊಳ್ಳೋದು, ಅವರೊಂದು ಡಿನ್ನರ್ ಪಾರ್ಟಿ ಇಟ್ಟಿರ್ತಾರೆ, ಇವರೊಂದು ಡಿನ್ನರ್ ಪಾರ್ಟಿ ಇಟ್ಟಿರ್ತಾರೆ, ಅದನ್ನು ಮುಗಿಸ್ಕೊಂಡು ಬರೋದು. ಏನು ಮಾಡಿದ್ದೀರಾ ಅಲ್ಲಿ? ಯಾವುದನ್ನು ನೀವು ಕರೆಕ್ಟಾಗಿ ಮಾಡಿದ್ದೀರಾ ಹೇಳಿ? ಸಲ ಅಧಿವೇಶನದಲ್ಲಿ ಬರೀ ಇಂಥದೇ ವಿವಾದಗಳು, ಹೇಳಿಕೆಯನ್ನು ಕೊಟ್ಕೊಳ್ಳೋದು. ಕಾಂಗ್ರೆಸ್